77ನೇ ಗಣರಾಜ್ಯೋತ್ಸವವನ್ನ ಅತ್ಯಂತ ಶ್ರದ್ಧೆಯಿಂದ ಸಂಭ್ರಮದಿಂದ ನಾವೆಲ್ಲ ಆಚರಿಸ್ತಾ ಇದ್ದೀವಿ. ಸ್ವಾತಂತ್ರ್ಯವನ್ನು ತಂದುಕೊಟ್ಟಿರ್ತಕ್ಕಂಥ ಎಲ್ಲ ಮಹಿಳೆಯರನ್ನ ನಾವೆಲ್ಲ ಇವತ್ತು ಸ್ಮರಿಸ್ಕೋಬೇಕಾಗಿದೆ, ನೆನಪಿಸ್ಕೋಬೇಕಾಗಿದೆ. ಅವರ ಕೊಟ್ಟಿರ್ತಕ್ಕಂಥ ಅನನ್ಯ ಕೊಡುಗೆಯನ್ನ ನಾವೆಲ್ಲ ಅದರ ಭಾಗಿಯಾಗಿ ಅವರು ಮಾಡಿರ್ತಕ್ಕಂಥ ತ್ಯಾಗ ಬಲಿದಾನವನ್ನ ಸ್ಮರಿಸುವ ಜೊತೆಗೆ ಈ ದೇಶಕ್ಕೆ ಒಂದು ಭದ್ರ ಬುನಾದಿಯನ್ನ, ಈ ದೇಶ ಒಂದು ಯಶಸ್ವಿ ಪ್ರಜಾಪ್ರಭುತ್ವ ರಾಷ್ಟ್ರ ಮಾಡಬೇಕನ್ನತಕ್ಕಂಥ ಕನಸಿನಿಂದ ಅವತ್ತೇನು ಒಂದು ಸಂವಿಧಾನವನ್ನ ರಚನೆ ಮಾಡಿದ್ರು ಅವ್ರನ್ನ ಇವತ್ತು ನಾವು ಸ್ಮರಿಸ್ಕೋಬೇಕಾದಂತ ದಿವಸ ಇವತ್ತು. ಮಹಾತ್ಮ ಗಾಂಧೀಜಿ ಅವ್ರನ್ನ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಅಂತ ಅನೇಕ ಯುಗ ಪುರುಷರನ್ನ, ಹುತಾತ್ಮರನ್ನ, ಈ ದೇಶ ಕಂಡ ಪ್ರತಿಭಾ ನಾಯಕಗಳನ್ನ ಸ್ಮರಿಸುವ ದಿವಸ ಇದು. ಅವತ್ತು ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನ ಇವತ್ತು 77 ವರ್ಷಗಳಿಂದ ನಾವೆಲ್ಲ ಸೂಕ್ಷ್ಮವಾಗಿ ತುಲನೆಯನ್ನು ಮಾಡಿದೀವಿ. ಅಂದ್ರೆ 50ರಲ್ಲಿ ಜಾರಿಗೆ ಬಂದ ಈ ಒಂದು ಸಂವಿಧಾನದ ಗಣರಾಜ್ಯೋತ್ಸವದಿಂದ ನಾವೆಲ್ಲ ಇವತ್ತು ಸ್ಮರಿಸ್ಕೋಬೇಕಾಗಿದೆ ಈ ದೇಶಕ್ಕೆ ಅವರು ಯಾವ ರೀತಿ ಭದ್ರ ಬುನಾದಿಯನ್ನು ಹಾಕಿದ್ದಾರೆ ಅಂತ ಹೇಳಿ. ಸರ್ವರಿಗೂ ಸಮಪಾಲು ಸಮಬಾಳು ಸೈದ್ಧಾಂತಿಕ ನಿಲುವುಗಳಿನೊಂದಿಗೆ ಎಲ್ಲರನ್ನ ಪ್ರೀತಿಯಿಂದ ಕರುಣೆಯಿಂದ ಕಾಣತಕ್ಕಂಥ ಒಂದು ಅತ್ಯಂತ ಉತ್ಕೃಷ್ಟವಾದಂತ ಸಂವಿಧಾನವನ್ನ ನೀಡಿದ್ದಾರೆ. ಬಹುತೇಕ ನಮ್ಮ ದೇಶ ನಾವು ಪ್ರಶಂಸೆ ಕೊಡುದಿಲ್ಲ, ಇಡೀ ಪ್ರಪಂಚ ಇವತ್ತು ಆ ಸಂವಿಧಾನ ಕೊಟ್ಟಿರ್ತಕ್ಕಂಥ ಶಿಲ್ಪಿಯನ್ನ ಗೌರವಿಸ್ತಕ್ಕಂಥ ಕಾರ್ಯ ಇವತ್ತು ಪ್ರಪಂಚದಲ್ಲಿ ನಾವು ಅಲ್ಲೆಲ್ಲ ಕಾಣ್ತಾ ಇರ್ತೀವಿ. ಸೊ ಅಂತ ಒಂದು ಸಂವಿಧಾನದ ದಿನವನ್ನಾಗಿ ಇವತ್ತು ಸಂವಿಧಾನ ಕೊಟ್ಟಿದ್ದಾರೆ, ಅದರ ಪ್ರತಿರೂಪದಲ್ಲಿ ಇವತ್ತು ಗಣರಾಜ್ಯೋತ್ಸವನ ಆಚರಣೆಯನ್ನು ಮಾಡ್ತಾ ಇದ್ದೀವಿ. 77 ಉಪಯೋಗಾಧಿಕಾರಿಗಳು ಹೇಳಿದಾಗೆ 1947 ಇದು ಸ್ವಾತಂತ್ರ್ಯ ನಮಗೆ ಸಿಕ್ತು. 2047 100 ವರ್ಷಕ್ಕೆ ನಾವು ತಲುಪ್ತಾ ಇದ್ದೀವಿ. 25 ವರ್ಷ ಆಗಿ 50 ವರ್ಷ ಆಗಿ ಮೊನ್ನೆ ತಾನೇ ಅಮೃತ ಮಹೋತ್ಸವನ ಕಾಂಡು ಇವತ್ತು ನಾವು ಶತಮಾನೋತ್ಸವಕ್ಕೆ ಸಾಕ್ತಾ ಇದ್ದೀವಿ. ಅದು ಒಂದು ಸಂಕಲ್ಪವನ್ನ ನಾವು ಮಾಡಬೇಕಾಗಿದೆ. ಈ ದೇಶದ 140 ಕೋಟಿ ಜನ ಈ ದೇಶದ ಭವಿಷ್ಯವನ್ನ, ಈ ದೇಶದ ಬದುಕನ್ನ ಬದಲಾವಣೆ ಮಾಡ್ತಕ್ಕಂಥ ಕಾರ್ಯಗಳನ್ನ ನಾವು ಮಾಡಬೇಕಾಗಿದೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಜನಮಾನಸದಲ್ಲಿ ಉಳಿತಕ್ಕಂಥ ಅನೇಕ ಯೋಜನೆಗಳನ್ನ ನಿರಂತರವಾಗಿ ಆಡಿರ್ತಕ್ಕಂಥ ಎಲ್ಲ ಸರ್ಕಾರಗಳು ಅನನ್ಯ ಕೊಡುಗೆಯನ್ನ ನೀಡುವುದನ್ನ ಸ್ಮರಿಸ್ಕೋಬೇಕಾಗ್ತದೆ. ಪಂಡಿತ್ ಜವಾಹರ್ಲಾಲ್ ಅವರ ನೆಹರುವಿಂದ ಪ್ರಾರಂಭಗೊಂಡು ಇವತ್ತು ಮೋದಿಯವರವರೆಗೂ ಏನು ಸರ್ಕಾರಗಳು ಬಂದಿವೆ ಈ ದೇಶದಲ್ಲಿ, ಅವ್ರದೇ ಆದಂತಹ ಅನನ್ಯ ಕೊಡುಗೆಯನ್ನ ನೀಡುವುದನ್ನ ಸ್ಮರಿಸ್ಕೋಬೇಕಾದಂತಹ ದಿವಸ ಇದು. ಅದಕ್ಕಾಗಿ ಈ ದೇಶದ ಸಾರ್ವಭೌಮತೆಯನ್ನ, ಈ ದೇಶದ ಭವಿಷ್ಯವನ್ನ ನಾವೆಲ್ಲ ಪ್ರಾಂಜಲ ಮನಸ್ಸಿನಿಂದ, ನಮ್ಮ ಅನೇಕ ವ್ಯತ್ಯಾಸಗಳನ್ನು ಬೇರೆ ಇರಲಿ, ಆದ್ರೆ ದೇಶ ಬಂತಂದ್ರೆ ಮೊದಲು ನಮ್ಮ ದೇಶ ಅಂತಕ್ಕಂಥ ದೇಶಾಭಿಮಾನದ ಬದುಕನ್ನು ನಾವೆಲ್ಲ ಬದುಕಬೇಕಾಗಿದೆ. ಇವತ್ತು ಪ್ರಪಂಚದಲ್ಲಿ ಬಹಳ ವಿಭಿನ್ನವಾಗಿರುವಂತಹ ಸ್ಥಾನದಲ್ಲಿ ನಾವೆಲ್ಲ ನಿಲ್ಲಬೇಕಾಗಿದೆ. ಅದಕ್ಕಾಗಿ ಈ ಭವ್ಯ ಭಾರತದ ಇಂಥ ಒಂದು ರಿಚ್ ಕಲ್ಚರ್ ಕಂಟ್ರಿ ಒಳಗೆ ಹುಟ್ಟುದೇ ನಮ್ಮ ಸೌಭಾಗ್ಯ ಅಂತ ನಾನು ತಿಳ್ಕೊಂಡಿದ್ದೀನಿ. ನಾವೆಲ್ಲ ನೋಡ್ತಿರ್ತೀವಿ ಪ್ರಪಂಚದ ಅನೇಕ ರಾಷ್ಟ್ರಗಳನ್ನ, ಆದ್ರೆ ಬೇರೆ ರಾಷ್ಟ್ರಗಳು ಮೆಕ್ಯಾನಿಸಮ್ ಲೈಫ್ ಬದುಕ್ತಾರೆ, ಆದ್ರೆ ನಮ್ಮ ದೇಶ ಮಾತ್ರ ಭಾವನಾತ್ಮಕ ಸಂಬಂಧಗಳ ಮೇಲೆ ಬದುಕು ನಮ್ಮದಾಗಿದೆ. ಇಲ್ಲಿ ಯಾರಿಗಾದ್ರೂ ನೋವಾದ್ರೆ ಅದು ನನಗಾಗಿದೆ, ಇಲ್ಲಿ ಯಾರಿಗಾದ್ರೂ ಸಂತೋಷ ಆಗಿದ್ರೆ ಅದು ನನಗಾಗಿದೆ ಅಂತಕ್ಕಂಥ ಭಾವನೆಯ ಬದುಕುಗಳು ಪ್ರಪಂಚದಲ್ಲಿ ಎಲ್ಲಾದ್ರೂ ಇದ್ರೆ ಅದು ನಮ್ಮ ದೇಶದಲ್ಲಿದೆ. ಅದಕ್ಕೆ ಋಷಿ ಮುನಿಗಳು, ಇದಕ್ಕೊಂದು ಪ್ರಾಚೀನ ಇತಿಹಾಸ ಇದೆ ಈ ದೇಶಕ್ಕೆ. ಅದಕ್ಕಾಗಿ ನಾವು ಈ ಪ್ರಾಂಜಲ ಮನಸ್ಸಿನಿಂದ ಈ ದೇಶದಲ್ಲಿ ಬದುಕ್ತಾ ಇದ್ದೀವಿ ಅಂತಕ್ಕಂಥ ಮಾತನ್ನ ಹೇಳಿ, ಈ ಗಣರಾಜ್ಯೋತ್ಸವ ದಿನ ನಾವೆಲ್ಲ ಒಂದು ಸಂಕಲ್ಪವನ್ನು ಮಾಡೋಣ. ಇವತ್ತೇ ನೀವೆಲ್ಲ ನಾಳಿನ ಪ್ರಜೆಗಳಾಗೋರಿದ್ರೆ, ಈ ದೇಶದ ಭವಿಷ್ಯವನ್ನು ಬರೆಯೋರಿದ್ರೆ ನಿಮ್ಮ ಮೇಲೆ ಬಹಳ ದೊಡ್ಡ ಜವಾಬ್ದಾರಿ ಇದೆ. ಇಡೀ ಈ ದೇಶದ ಭವಿಷ್ಯವನ್ನು ರೂಪಿಸುವಲ್ಲಿ ಇನ್ನು ಹೆಚ್ಚಿನ ಕಳಕಳಿಯಿಂದ ಶ್ರಮಿಸ್ತಕ್ಕಂಥ ಪ್ರಯತ್ನ ನಿಮ್ಮೆಲ್ಲರಾಗಿರ್ಲಿ ಅಂತಕ್ಕಂಥ ಮಾತನ್ನು ಹೇಳಿ, ಇನ್ನೊಮ್ಮೆ ಈ ಪ್ರದೇಶದ ಜನ ಸಾರ್ವಭೌಮತೆಯನ್ನ, ಅಭಿವೃದ್ಧಿಯ ದಿಕ್ಕು ದಸೆಯನ್ನು ಬದಲಾವಣೆ ಮಾಡಿರ್ತಕ್ಕಂಥ ಅನೇಕ ಕಾಲಘಟ್ಟಗಳಲ್ಲಿ ನಾವೆಲ್ಲ ಸಾಕ್ತಾ ಬಂದಿದ್ದೀವಿ. ವಿಶೇಷವಾಗಿ ಕರ್ನಾಟಕ ಭಾರತದ ಭೂಪಟದಲ್ಲಿ ಒಂದು ವಿಭಿನ್ನವಾದಂತಹ ರಾಜ್ಯ ಇದೆ. ಈ ರಾಜ್ಯಕ್ಕೆ ತನ್ನದೇ ಆದಂತಹ ಒಂದು ಇತಿಹಾಸ ಇದೆ. ಕರ್ನಾಟಕ ದೇಶವನ್ನ ಕಟ್ಟುವಲ್ಲಿ ತನ್ನದೇ ಆದಂತಹ ಕೊಡುಗೆಯನ್ನ ನೀಡುವುದನ್ನ ನಾವೆಲ್ಲ ಸ್ಮರಿಸ್ಕೋಬೇಕಾಗ್ತದೆ. ಈ ಅರಣ್ಯ ಕರ್ನಾಟಕವನ್ನ ಮುನ್ನಡೆಸಿರ್ತಕ್ಕಂಥ ಎಲ್ಲ ಆ ದಿಗ್ಗಜರನ್ನ ಸ್ಮರಿಸ್ತಕ್ಕಂಥ ದಿವಸ ಇದೆ. ದಿವಂಗತ ದೇವರಾಜ ಅರಸು ಅವ್ರನ್ನ ನಾವು ಯಾಕೆ ಅತ್ಯಂತ ಹೃದಯದಿಂದ ಈ ರಾಜ್ಯದಲ್ಲಿ ಸ್ಮರಿಸುವುದಿಲ್ಲ ಅಂದ್ರೆ, ಇಡೀ ರಾಜ್ಯಕ್ಕೆ ಒಂದು ವಿಶೇಷವಾದಂತಹ ಮೆರಗನ್ನ ಇಡೀ ದೇಶ ಕರ್ನಾಟಕ ಕಡೆ ತಿರುಗಿ ನೋಡ್ಬೇಕು ಅಂತಕ್ಕಂಥ ಸಾಮಾಜಿಕ ಬದ್ಧತೆಯನ್ನ ಏನು ನಿರ್ವಹಿಸಿಕೊಟ್ಟಿದ್ರು, ಅದಕ್ಕಾಗಿ ದೇವರಾಜ ಅರಸು ಅವ್ರನ್ನ ನಾವೆಲ್ಲ ಇವತ್ತು ಸ್ಮರಿಸ್ಕೋಬೇಕಾಗ್ತದೆ. ಅಂತ ಅನೇಕ ಇವತ್ತು ಮೌಲ್ಯಾಧಾರಿತವಾದಂತಹ ರಾಜಕಾರಣ ನಮ್ಮ ನಾಡಿನಲ್ಲಿ ನೋಡಿದೀವಿ ನಾವು. ರಾಮಕೃಷ್ಣ ಹೆಗಡೆ ಅಂತ ಒಬ್ಬ ಮೇಧಾವಿ ಈ ರಾಜ್ಯಕ್ಕೆ ಒಂದು ಹೊಸ ಸ್ಫೂರ್ತಿಯನ್ನ, ಹೊಸ ಸ್ಪರ್ಶವನ್ನ ನೀಡುವುದನ್ನ ಸ್ಮರಿಸ್ತಕ್ಕಂಥ ದಿವಸ ಇದು.
ಅದಕ್ಕಾಗಿ ಇಂಥ ಅನೇಕ ಮೇಧಾವಿಗಳು ಕರ್ನಾಟಕವನ್ನ ನಿಜ್ಲಿಕ್ಕಪ್ಪ ಅಂತ ಒಬ್ಬ ಹೃದಯ ಸ್ಪರ್ಶ ರಾಜಕಾರಣಿ ಈ ದೇಶದ ಭವಿಷ್ಯ ರೂಪಿಸಲು ಕರ್ನಾಟಕದ ಅನನ್ಯ ಕೊಡುಗೆಯನ್ನು ನೀಡುವುದನ್ನ ಸ್ಮರಿಸ್ಕೋಬೇಕಾಗ್ತದೆ. ಹಾಗೆ ಇವತ್ತಿನವರೆಗೂ ಸಹಿತ ಆಡಿರ್ತಕ್ಕಂಥ ಎಲ್ಲ ಮುಖ್ಯಮಂತ್ರಿಗಳು ತಮ್ಮದೇ ಆದಂತಹ ಅನನ್ಯ ಕೊಡುಗೆಯನ್ನ ನೀಡಿದ್ದಾರೆ. ಇವತ್ತಿನ ನಮ್ಮ ಮುಖ್ಯಮಂತ್ರಿಗಳು ಸಹಿತ ಈ ರಾಜ್ಯದ ಸುರಕ್ಷೆಗಾಗಿ ಅನೇಕ ಯೋಜನೆಗಳನ್ನ ಹಿಂದೆ ಭಾಗ್ಯಗಳ ಜೊತೆಗೆ ಇವತ್ತು ಗ್ಯಾರಂಟಿಗಳ ಜೊತೆಗೆ ಈ ರಾಜ್ಯದ ಸಮಗ್ರ ಅಭಿವೃದ್ಧಿಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ಅಂತವರೆಲ್ಲರ ನೇತೃತ್ವದಲ್ಲಿ ಈ ಕರ್ನಾಟಕ ಸುರಕ್ಷೆಯಾಗಿ ಹೋಗಲಿ ಅಂತ ಹೇಳಿ ನಾನು ಆಶಿಸಿ, ಹಾಗೆ ಬಿಜಾಪುರ ಜಿಲ್ಲೆ ಈ ಅವಿಭಾಜ್ಯ ಜಿಲ್ಲೆ ಕರ್ನಾಟಕದ ಭವಿಷ್ಯ ರೂಪಿಸುವಲ್ಲಿ ಬಹಳ ಅನನ್ಯ ಕೊಡುಗೆಯನ್ನು ನೀಡುತ್ತಾ ನಾವೆಲ್ಲ ಸ್ಮರಿಸ್ಕೋಬೇಕಾಗ್ತದೆ. ಇವತ್ತು 6 ಜಿಲ್ಲೆಗಳು ನೀರಾವರಿ ಆಗಿದ್ರೆ, ಹಸಿರು ಕ್ರಾಂತಿ ಆಗಿದ್ರೆ ಅದಕ್ಕೆ ಕಾರಣ ಈ ಅವಿಭಾಜ್ಯ ಜಿಲ್ಲೆಯ ಅನನ್ಯ ತ್ಯಾಗ ಮತ್ತು ಕೊಡುಗೆ. ಬಾಗಲಕೋಟೆ ಮತ್ತು ಬಿಜಾಪುರ ಜಿಲ್ಲೆಯ ಆ ರೈತರು ಅವತ್ತೇನು ತಮ್ಮ ತ್ಯಾಗವನ್ನು ಮಾಡಿ ತಮ್ಮ ಭೂಮಿಯನ್ನು ಕಳ್ಕೊಂಡು, ತಮ್ಮ ಮನೆ ಮಠಗಳನ್ನ, ತಮ್ಮ ಗ್ರಾಮಗಳನ್ನ ಕಳ್ಕೊಂಡು ಈ 6 ಜಿಲ್ಲೆಗಳಲ್ಲಿ ಇಷ್ಟು ದೊಡ್ಡ ಪ್ರಮಾಣದ ನೀರನ್ನ, 100 TMC ನೀರನ್ನ ಶೇಖರಣೆ ಮಾಡಿ ಆಲ್ಮಟ್ಟಿ ಡ್ಯಾಮ್ ಮುಖಾಂತರ ಎಲ್ಲ ಕಡೆ ವಿತರಣೆ ಆಗ್ತಾ ಇದೆ, ನಾರಾಯಣಪುರ ಮುಖಾಂತರ. ಇದಕ್ಕೆ ಕಾರಣ ಯಾರು ಅಂದ್ರೆ ಆ ನಮ್ಮ ರೈತರು. ಬಾಗಲಕೋಟೆ ಮತ್ತು ಬಿಜಾಪುರ ಜಿಲ್ಲೆಯ ಕೃಷ್ಣೆಯ ದಂಡೆಯ ಆ ರೈತರ ಆ ತ್ಯಾಗ, ಅವರ ವಿಶೇಷವಾದಂತಹ ಕೊಡುಗೆ ಇವತ್ತು ನಾವೆಲ್ಲರೂ ಕೂಡ ಸ್ಮರಿಸಬೇಕಾಗಿದೆ. ಇವತ್ತು ನಮ್ಮಲ್ಲೆಲ್ಲ ನೀರು ಬಂದು ಹಸಿರು ಕ್ರಾಂತಿಯನ್ನ ಕಾಣ್ತಾ ಇದ್ರೆ ಇದಕ್ಕೆ ಅವರು ಮಾಡಿರ್ತಕ್ಕಂಥ ತ್ಯಾಗ. ಅದಕ್ಕಾಗಿ ನಾಗರಿಕ ಸಮಾಜ ಈ ಜಿಲ್ಲೆಯ ರೈತರನ್ನ, ಈ ಜಿಲ್ಲೆಯ ಜನರನ್ನ ಸದಾ ಸ್ಮರಿಸಬೇಕಾಗ್ತದೆ ಅಂತಕ್ಕಂಥ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳಿ, ಅದರಲ್ಲಿ ವಿಶೇಷವಾಗಿ ಈ ಗಡಿನಾಡಿನಲ್ಲಿ ತನ್ನದೇ ಆದಂತಹ ಇತಿಹಾಸವನ್ನು ಮಂಡಿಸಿದವರು ಸಾಹಿತ್ಯಿಕವಾಗಿ ದಿಗ್ಗಜರಾಗಿದ್ದಾರೆ. ಹಲಸಂಗಿ ಗಡಿಯಾರ ಬೆಳಗ, ಮಧುರ ಚಂದ್ರ ಆಗಿರ್ಬೋದು, ಸಿಂಪಿ ಲಿಂಗಣ್ಣವರಾಗಿರ್ಬೋದು, ಶ್ರೀರಂಗರಾಗಿರ್ಬೋದು, ದಾವೂದ್ ಸಾಹೇಬರಾಗಿರ್ಬೋದು, ಇಂಥ ಅನೇಕರು ಈ ಭಾಗಕ್ಕೆ ಒಂದು ಸ್ಪರ್ಶವನ್ನ ನೀಡಿದ್ದಾರೆ. ಹಾಗೆ ಶೈಕ್ಷಣಿಕ ಕ್ರಾಂತಿಯ ಮಂತ್ರಾಲಯದ ಸಂಗಮಬಸವ ಮಹಾಸ್ವಾಮಿಗಳು, ಲಿಂಗೈಕ್ಯ ಸಂಗಮಬಸವ ಮಹಾಸ್ವಾಮಿಗಳು ಆ ದಿನದಲ್ಲಿ ಕೊಟ್ಟಿರ್ತಕ್ಕಂಥ ಅನನ್ಯ ಕೊಡುಗೆ ಇವತ್ತು ಈ ಭಾಗದಲ್ಲಿ ನಾವೆಲ್ಲ ಕಾಣ್ತಾ ಇದ್ದೀವಿ. ಬಹುತೇಕ ದಕ್ಷಿಣ ಭಾರತದಲ್ಲಿ ನಾವೆಲ್ಲ ಗಮನಿಸಿದ್ರೆ ನಮ್ಮಷ್ಟು ಸಾಕ್ಷರತೆಯಲ್ಲಿ ಎಲ್ಲ. ಕಾರಣ ಏನಂದ್ರ ಈ ಭಾಗದಲ್ಲಿ ಅಂತ ಹುತಾತ್ಮರು, ಅಂತ ಮಠಮಾನ್ಯಗಳು, ಮೈಸೂರು ಪ್ರಾಂತದಲ್ಲಿ ರಾಜರು, ಅನೇಕ ಕಡೆ ಮಠಮಾನ್ಯಗಳು ಏನು ಸಹಾಯವನ್ನು ಮಾಡಿವೆ, ಈ ದೇಶವನ್ನ ಕಟ್ಟುವಲ್ಲಿ, ಈ ನಾಡನ್ನ ಕಟ್ಟುವಲ್ಲಿ, ಈ ಭಾಗವನ್ನು ಕಟ್ಟುವಲ್ಲಿ ಏನು ಶ್ರಮಿಸಿದ್ದಾರೆ, ಅವರೆಲ್ಲರನ್ನ ನಾವು ಇವತ್ತು ಸ್ಮರಿಸಬೇಕಾಗ್ತದೆ. ಅದು ನಾಗರಿಕ ಸಮಾಜದ ಕರ್ತವ್ಯ. ಅಂತ ಸಹಾಯ ಮಾಡಿರ್ತಕ್ಕಂಥ ಎಲ್ಲರನ್ನ ನಾನು ಈ ಸಂದರ್ಭದಲ್ಲಿ ಸ್ಮರಿಸಿ, ಮಂತ್ರಾಳ ಶಿವಗಿಗಳನ್ನು ನಟ್ಟಿರ್ತಕ್ಕಂಥ ಆ ಶಶಿ ಇವತ್ತು ಹೆಮ್ಮರವಾಗಿ ಈ ಭಾಗದಲ್ಲಿ ಶೈಕ್ಷಣಿಕ ಕ್ರಾಂತಿಯನ್ನು ಗೈತಾ ಇದೀವಿ ನಾವು. ಅವರ ಕೊಟ್ಟಿರ್ತಕ್ಕಂಥ ಆ ವಿಶೇಷವಾದಂತಹ ಕಳಕಳಿ ಭಾವನೆ ನಮ್ಮೆಲ್ಲರಲ್ಲಿ ಇವತ್ತು ಅದು ಮನೆ ಮಾಡಿದೆ. ಅದಕ್ಕಾಗಿ ಶೈಕ್ಷಣಿಕ ಬೆಳವಣಿಗೆಗೆ ಈ ಭಾಗದಲ್ಲಿ ಹೊಸ ಅಧ್ಯಾಯವನ್ನು ಪ್ರಾರಂಭ ಮಾಡಿದ್ದೀವಿ. ನಾಳೆ ಮುಂದಿನ ವರ್ಷದಿಂದ DTDC ಕಾಲೇಜ್ ಕಾರ್ಮಿಕ ಮಕ್ಕಳಿಗೆ ಅನುಕೂಲ ಆಗಲಿ ಅಂತ ಹೇಳಿ ಒಂದು ರೆಸಿಡೆನ್ಷಿಯಲ್ ಸ್ಕೂಲ್, ವಸತಿ ಶಾಲೆ, ಹೀಗೆ 10 ಡಿಗ್ರಿ ಕಾಲೇಜ್, ITI ಕಾಲೇಜ್, ಡಿಪ್ಲೊಮಾ ಕಾಲೇಜ್, PUC ಕಾಲೇಜ್, ಹೈಸ್ಕೂಲ್ಸ್ ಉತ್ಕೃಷ್ಟವಾದಂತಹ ಶಿಕ್ಷಣವನ್ನ ಬೆಳವಣಿಗೆ ಮಾಡುವಲ್ಲಿ ಒಂದು ಭಾಗ ಅಭಿವೃದ್ಧಿ ಆಗಬೇಕಾದ್ರೆ ಅದು ಶಿಕ್ಷಣಗಳು ಮಾತ್ರ ಸಾಧ್ಯ ಅನ್ನೋದನ್ನ ಗಮನದಲ್ಲಿಟ್ಟು ಈ ಪ್ರದೇಶಕ್ಕೆ ಅನೇಕ ಸಂಘ ಸಂಸ್ಥೆಗಳು, ಪ್ರೈವೇಟ್ ಎಜುಕೇಶನ್ ಸೊಸೈಟಿಯವರು ಸಹಿತ ಈ ಭಾಗ ಕಟ್ಟುವಲ್ಲಿ ಶ್ರಮಿಸ್ತಾ ಇದ್ದಾರೆ. ಅವರೆಲ್ಲರಿಗೆ ಕರ್ನಾಟಕ ಸರ್ಕಾರ ಸಹಾಯ ಮಾಡ್ತದಂತಕ್ಕಂಥ ಮಾತನ್ನ ಹೇಳಿ, ನಾನೇನೊಂದು ಅತ್ಯಂತ ಸಂತೋಷದಿಂದ ಇವತ್ತು ನಾನು ಎಲ್ಲಿ ನಿಂತಿದ್ದೀನಿ, ಈ ಪಟ್ಟಣ ಇವತ್ತು ನಗರ ಆಗಿ ಮೇಲ್ದರ್ಜೆಗೇರಿದೆ. ಈ ನಗರದ ಭವಿಷ್ಯವನ್ನ 50,000ವರೆಗೆ ಪುರಸಭೆ, 50,000 ನಂತರ 5 ಲಕ್ಷ ಜನರಾಗುವವರೆಗೆ ನಗರಸಭೆ, ಮುಂದೆ ಮಹಾನಗರ ಪಾಲಿಕೆ. ಈ 5 ಲಕ್ಷ ಜನ ಆಗುವವರೆಗೆ ಈ ಭಾಗದ ಪ್ರದೇಶವನ್ನ ಅಭಿವೃದ್ಧಿ ಮಾಡಬೇಕಾದ್ರೆ ನಮ್ಮ ದೂರದೃಷ್ಟಿ, ಆ ಕಾನ್ಸೆಪ್ಟ್, ಆ ವಿಷನ್ ನಮ್ಮಲ್ಲಿ ಇರಬೇಕಾಗ್ತದೆ. ಒಂದು ನಗರಕ್ಕೆ ನಾವು ಏನೆಲ್ಲ ಮಾಡಬೇಕು ಅನ್ನೋದನ್ನ, ಅದು ಕುಡಿಯುವ ನೀರಿನ ಯೋಜನೆ ನಗರಸಭೆ ಮಾಡಬೇಕಾಗಿತ್ತು. ನಾನು ಅದನ್ನ ಪಟ್ಟಣದಲ್ಲಿ ತಕರಾರು ಮಾಡಿಕೊಟ್ಟಿದ್ದೀನಿ. ಈ ಊರಿಗೆ ಇವತ್ತು ಶಾಶ್ವತವಾಗಿ ಕುಡಿಯುವ ನೀರಿನ ಸಮಸ್ಯೆ ಈ ನಗರದಲ್ಲಿ ಪರಿಹಾರ ಕಂಡಿದೆ. ಈ ನಗರದ ಮಾಸ್ಟರ್ ಪ್ಲಾನ್ ನಗರಸಭೆಗಳ ಆರಂಭ ಮಾಡ್ಬೇಕು. ಅದು ನಾವು 2015-16ರಲ್ಲಿ ಇಂಡಿ ನಗರ ಒಂದು ಮಾಸ್ಟರ್ ಪ್ಲಾನ್ ಒಳಪಡಿಸಿದೀವಿ. ನಾಳೆ ಇಂಡಸ್ಟ್ರಿಯಲ್ ಹಬ್, ಎಜುಕೇಶನ್ ಹಬ್, ಬೇರೆ ಬೇರೆ ರೀತಿಯಿಂದ ವರ್ಗೀಕರಣ ಮಾಡಿ ಈ ಇಂಡಿ ನಗರದ ಅಭಿವೃದ್ಧಿಯನ್ನ ಹೊಸ ನೀಲ ನಕ್ಷೆಯನ್ನ ಒಂದೇನೋ ರೋಡ್ ಮ್ಯಾಪ್ ಮಾಡಿದೀವಿ. ಆ ರೋಡ್ ಮ್ಯಾಪ್ ಮೂಲಕ ಇಂಡಿ ನಗರದ ಬೆಳವಣಿಗೆಯನ್ನ ಹೊಸ ದಾರಿಯಲ್ಲಿ ಒಯ್ತಕ್ಕಂಥ ಪ್ರಯತ್ನ ನಾವೆಲ್ಲ ಮುಂದಿನ ದಿನಮಾನದಲ್ಲಿ ಮಾಡೋಣ. ಯಾರಿಗ ವಿಷನ್ ಅದ, ಯಾರಿಗ ಕಾನ್ಸೆಪ್ಟ್ ಅದ, ಯಾರೆಲ್ಲ ಇಚ್ಛಾಶಕ್ತಿ ಅದ, ಆ ಕೆಲಸಗಳನ್ನ ಮಾಡ್ತಕ್ಕಂಥ ಪ್ರವೃತ್ತಿ ಕರ್ನಾಟಕ ಸರ್ಕಾರ ಈ ಪ್ರದೇಶಕ್ಕೆ ಎಷ್ಟು ಅನುದಾನ ಕೊಟ್ಟಿದೆ. ನಾನು ಸುಮ್ಮನೆ ಜಸ್ಟ್ ಗ್ಲಾನ್ಸ್ ಮಾಡಿದೆ ವೇದಿಕೆ ಮಾತಾಡೋದಕ್ಕಿಂತ ಬರುವುದಲ್ಲಿ. ಹೋದ ಅವಧಿಯಲ್ಲಿ 3,500 ಕೋಟಿ, ಇಂದಿಗೆ 6 ತಿಂಗಳ ಹಿಂದೆ
ಇದೇನಾದ್ರೆ ಈ ತ್ಯಾಸ ನಿರ್ವಹಿಸ್ತಕ್ಕಂಥ 4,555 ಕೋಟಿ ರೂಪಾಯಿ ಯೋಜನೆಗಳನ್ನ ಈ ಪ್ರದೇಶಕ್ಕೆ ತಂದಿದ್ದೀವಿ ನಾವು. 8,000 ಕೋಟಿ ರೂಪಾಯಿ ಅನುದಾನ ಈ ಭಾಗದಲ್ಲಿ ಬಳಕೆ ಆದ ನಂತರ ಈ ಪ್ರದೇಶದ ಹಸಿರೀಕರಣ ಇವತ್ತು ಈ ನನ್ನ ತಾಲೂಕಿನ 79-80% ಅಷ್ಟು ನೀರಾವರಿ ಆಗ್ತದೆ. ರೈತರ ಮುಖದಲ್ಲಿ ಮಂದಹಾಸ ಮೂಡ್ತದೆ, ಅವರ ಬದುಕು ಬದಲಾವಣೆ ಆಗ್ತದೆ. ಸಹಿತ ಅನೇಕ ಕಾರ್ಯಗಳನ್ನು ಮಾಡಿರ್ತಕ್ಕಂಥ ಸಂತೃಪ್ತಿ ನನಗಿದೆ. ಯಾವುದೋ ಒಂದು ವಿಧಾನದಲ್ಲಿ ಡೆವಲಪ್ಮೆಂಟ್ ಇಲ್ಲ, ಓವರ್ ಆಲ್ ಏನೆಲ್ಲ ಡೆವಲಪ್ಮೆಂಟ್ ಯೋಜನೆಗಳನ್ನ ಸರ್ಕಾರದ ಯೋಜನೆಗಳಿರ್ತಾವ ಅವೆಲ್ಲವನ್ನ ಈ ಪ್ರದೇಶಕ್ಕೆ ತರ್ತಕ್ಕಂಥ ನನ್ನ ರಾಜಕೀಯ ಬದುಕಿನ 39 ವರ್ಷದ ಅನುಭವವನ್ನ ದಾರಿ ಹಿಡಿದು ಈ ತಾಲೂಕಿನ ಸಮಗ್ರ ಅಭಿವೃದ್ಧಿ ಒಂದು ಮಾಡೆಲ್ ತಾಲೂಕ ಮಾಡ್ಬೇಕಂತಕ್ಕಂಥ ಪ್ರವೃತ್ತಿಯಿಂದ ಮುಂದೆ ಸಾಗ್ತಾ ಇದ್ದೀವಿ. ನಾನು ಒಂದು ಸಸಿ ನೆಟ್ಟಿದ್ರು, ಇದು ಇಲ್ಲಿ ಮುಂದೊಂದು ದಿನ ಜಿಲ್ಲೆ ಆಗಬೇಕು. ನಮ್ಮ ಕನಸುಗಳು ಯಾವ ರೀತಿ ಇರಬೇಕಂದ್ರೆ ಹೊಸ ವಿಧದಲ್ಲಿ ಮುಗಲೆತ್ತರಕ್ಕೆ ಸೇರ್ತಕ್ಕಂಥ ವಿಚಾರಧಾರೆಗಳು ಇಟ್ಕೊಂಡು ರಾಜಕಾರಣವನ್ನು ಮಾಡಬೇಕಾಗ್ತದೆ. ನಾವು ಎಷ್ಟು ವರ್ಷ ಅಧಿಕಾರ ಇರ್ತೀವಿ ಅನ್ನೋದು ಬಹಳ ಮತ್ತೊಂದಲ್ಲ, ನೀವು ಇದ್ದಂತ ಸಂದರ್ಭದಲ್ಲಿ ಏನು ಮಾಡಿದ್ರಿ ಅದು ಜನಮಾನಸರಿಗೆ ಹೋಗಿ ಯಾವ ರೀತಿ ತಲುಪಿದೆ ಅನ್ನೋದು ಬಹಳ ಮುಖ್ಯವಾಗ್ತದೆ ಅನ್ನತಕ್ಕಂಥ ಮಾತನ್ನು ಹೇಳಿ, ಈ ಪ್ರಜಾಪ್ರಭುತ್ವದ ಈ ರಾಷ್ಟ್ರ ಸಾರ್ವಭೌಮತೆಯನ್ನ ಸರ್ವರಿಗೂ ಅತ್ಯಂತ ಪ್ರೀತಿಯಿಂದ ಅತ್ಯಂತ ಕಳಕಳಿಯಿಂದ ಕಾಣ್ತಕ್ಕಂಥ ಪ್ರವೃತ್ತಿ ಈ ಪ್ರದೇಶದಲ್ಲಿರ್ಬೇಕು. ಅದು ನಿಜವಾದಂತ ಪ್ರಜಾಪ್ರಭುತ್ವ, ಅದು ನಿಜವಾದಂತ ಸಂವಿಧಾನ ಕೊಟ್ಟಿರ್ತಕ್ಕಂಥ ಒಂದು ವಿಶೇಷವಾದಂತ ಚಿಂತನೆ. ಅದಕ್ಕಾಗಿ ಸಂವಿಧಾನ ನಮಗೆ ಏನು ಹೇಳಿಕೊಟ್ಟಿದೆ ಆ ದಾರಿಯಲ್ಲಿ ಸಾಗ್ತಾ ಇದ್ದೇವೆ ನಾವು. ಸುಮ್ಮನೆ ನೀವು ಗಮನಿಸಬಹುದು, ಈ ವೇದಿಕೆ ಇಲ್ಲಿ ಮುಂದುವರೆದವರು ಶಾಸಕರಿದ್ದಾರೆ, ಹಿಂದುಳಿದವರು ಕೂಡ ರಾಜ್ಯದ ಅಭಿವೃದ್ಧಿ ನಿಗಮ ಮಂಡಳಿಯಲ್ಲಿದ್ದಾರೆ, ಒಬ್ಬ ಅಲ್ಪಸಂಖ್ಯಾತ ಸಮುದಾಯದವರು ಜಿಲ್ಲಾ ಗ್ಯಾರಂಟಿಯನ್ನ ಪ್ರತಿಷ್ಠಿಸಿದ್ದಾರೆ, ತಾಲೂಕವನ್ನ ಒಬ್ಬ ದಲಿತ ಸಮುದಾಯದವರು ಪ್ರತಿಷ್ಠಿಸಿದ್ದಾರೆ. ಇದು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಟ್ಟಿರ್ತಕ್ಕಂಥ ಚಿಂತನೆ, ಇದು ಮಹಾತ್ಮ ಗಾಂಧೀಜಿಯವರು ಕಂಡಿರ್ತಕ್ಕಂಥ ಆ ಶಾಂತಿಯ ಚಿಂತನೆ. ಇದಕ್ಕಾಗಿ ಈ ಪ್ರದೇಶ ಸರ್ವ ವಿಧದಲ್ಲಿ ಅದನ್ನ ಕಟ್ಟಬೇಕು ಅಂತಕ್ಕಂಥ ಚಿಂತನೆ ಇಟ್ಕೊಂಡು ಈ ರಾಜ್ಯದ ಹೊಸ ವಿಧದಲ್ಲಿ ಸಾಕ್ತಕ್ಕಂಥ ಪ್ರಯತ್ನಗಳು ನಾವೆಲ್ಲ ಮಾಡ್ತಾ ಇದೀವಿ ಅಂತಕ್ಕಂಥ ಮಾತನ್ನ ಹೇಳಿ, ಈ ಬರದ ನಾಡಿಗೆ ಈ ಭೀಮಾ ಏನು ನದಿಯ ಪ್ರದೇಶದಲ್ಲಿ ಹುಟ್ಟಿದೀವಿ, ನಿಂಬೆ ನಾಡು, ನಿಂಬೆಗೆ ಹೊಸ ಆವಿಷ್ಕಾರಗಳನ್ನು ಕೊಡ್ತಕ್ಕಂಥ ಪ್ರಯತ್ನ ಮಾಡಿದೀವಿ ನಾವು. ನೀವು ನೋಡ್ಬೋದು, ಬರೀ ಇಂಡಿಯಾ ಅಲ್ಲ, ಇವತ್ತು ಬಿಜಾಪುರ ಸಹಿತ ನಿಂಬೆ ಮುಖಾಂತರ ಗುರುತಿಸ್ತಕ್ಕಂಥ ಒಂದು ಅಮೋಘ ಕಾರ್ಯ ಇವತ್ತು ರಾಜ್ಯವನ್ನ ಗಮನಿಸ್ತಾ ಇದೆ ಅಂದ್ರೆ ನೀವು ಗಮನಿಸಬಹುದು. ನಾವು ಒಂದು ಹೊಸ ವಿಚಾರವನ್ನ ಇಟ್ಕೊಂಡು ಹೊಸ ದಶೆಯಲ್ಲಿ ಸಾಗಿದೀವಿ ಅಂದ್ರೆ ಇವತ್ತು ಅದನ್ನ ತಲುಪ್ತಾ ಇದ್ದೀವಿ ನಾವೆಲ್ಲ. ನನ್ಗೆ ಬಹಳ ಸಂತೋಷ ಇದೆ. ಯಾವ ಪ್ರದೇಶ ನಿಂಬೆಯನ್ನು ಬೆಳಿತಿದೀವಿ, ಒಂದು ಅಭಿವೃದ್ಧಿ ಮಂಡಳಿಯನ್ನು ಮಾಡಿದೀವಿ, GI ಟ್ಯಾಗ್ ಕೊಡಿಸಿದೀವಿ. ಜೋಗ್ರಫಿಕಲ್ ಇಂಡಿಕೇಶನ್ ಇಡೀ ಪ್ರಪಂಚ ನಮ್ಮ ಬೆಳೆಯನ್ನ, ನಮ್ಮ ವಸ್ತುವನ್ನ ಗಮನ ಹರಿಸುವಂತ ಒಂದು ವಾತಾವರಣ ಸೃಷ್ಟಿ ಮಾಡಿದೀವಿ ನಾವು. ಶ್ರೀ ಭೀಮಾಶಂಕರ ಸಹಕಾರಿ ಸಕ್ಕರೆ ಕಾರ್ಖಾನೆ 40 ವರ್ಷದಿಂದ ನೆರಗುದಿಗೆ ಏನ್ ಬಿದ್ದಿತ್ತು ಅದನ್ನ ಕಾಯಕಲ್ಪ ನೀಡಿರ್ತಕ್ಕಂಥ ಅವಧಿ ಇದು. ಈ ಪ್ರದೇಶಕ್ಕೆ ಏನ್ ಬೇಕು ಅವೆಲ್ಲವನ್ನು ಮಾಡ್ತಕ್ಕಂಥ ಪ್ರಯತ್ನ ಮಾಡಿದೀವಿ. ಬಹಳ ನನಗೊಂದು ಕೊರತೆ ಏನಂದ್ರೆ ಇನ್ನೊಂದಿಷ್ಟು ರಸ್ತೆಗಳನ್ನ ಅಭಿವೃದ್ಧಿ ಮಾಡ್ಬೇಕು. ಮುಂದಿನ 1 ವರ್ಷದಲ್ಲಿ ಈ ತಾಲೂಕಿನ ಎಲ್ಲ ಬಹುತೇಕ ರಸ್ತೆಗಳನ್ನ ಅಭಿವೃದ್ಧಿ ಮಾಡ್ತಕ್ಕಂಥ ಕೆಲಸ ನಾವೆಲ್ಲ ಮಾಡೋಣ ಅಂತಕ್ಕಂಥ ಮಾತನ್ನ ಹೇಳಿ, ಈ ಸ್ಟೇಡಿಯಂ ಬಹುತೇಕ ತಾಲೂಕುಗಳಲ್ಲಿ ಅದರ ಹೊಸ ವಿಧದಲ್ಲಿ ಈಗ ಅಭಿವೃದ್ಧಿಯನ್ನ ಮಾಡ್ತಾ ಇದ್ದೀವಿ. ನಾನು ಸುಮ್ಮನೆ ಜಸ್ಟ್ ಈಗ ಏನ್ ಮಾರ್ಚ್ ನೋಡಿದೀವಿ, ಆ ಮಕ್ಕಳ ನಡಿಗೆಗಳನ್ನ, ಈ ಡಿಸಿಪ್ಲಿನ್, ನಾನು ಒಂದು ಕಡೆ ಪ್ರಾರ್ಥನೆಯನ್ನ ಮಕ್ಕಳೆಲ್ಲ ಮಾಡ್ಕೊತೀವಿ ನಾವು. ನಿಮ್ ಇಡೀ ಜೀವನದ್ದಕ್ಕೂ ಡಿಸಿಪ್ಲಿನ್ ಅಂಡ್ ಡೆಡಿಕೇಶನ್, ಎಲ್ಲಿ ಡಿಸಿಪ್ಲಿನ್ ಇರ್ತದೆ ಅದು ಯಶಸ್ವಿಗೆ ಮುಂಚೂಣಿಯಾಗಿ ನಿಲ್ತದೆ. ಹಾಗೆ ಡೆಡಿಕೇಶನ್ ಇನ್ವಾಲ್ವ್ಮೆಂಟ್ ಇತ್ತು ಅಂದ್ರೆ ನೀವು ಯಶಸ್ವಿ ಆಗಲಿಕ್ಕೆ ಸಾಧ್ಯದ. ಈ ಪ್ರದೇಶದ ಹೆಸರು ಮೇಲೆತ್ತರಕ್ಕೆ ಹೋಗ್ಬೇಕು. ನಮ್ಮ ಮಕ್ಕಳು ಅನೇಕ ಸಾಧನೆಗಳನ್ನು ಮಾಡ್ತಾ ಇದ್ದಾರೆ. ಅಂತರ್ಗ ಇಂಡಿ ಬೇರೆ ಬೇರೆ ಗ್ರಾಮಗಳ ಪ್ರದೇಶದ ಜನ ಇವತ್ತು IRS, IAS ಹಾಗೆ ಅನೇಕ ರಂಗಗಳಲ್ಲಿ ಅವತ್ತು ಸಾಧನೆಯನ್ನು ಮಾಡ್ತಾ ಇದ್ದಾರೆ. ಆ ಎಲ್ಲ ಮಕ್ಕಳಿಗೆ ನಾನು ಈ ವೇದಿಕೆ ಮುಖಾಂತರ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಅವರ ಉದಾತ್ತ ಬೆಳವಣಿಗೆ ಈ ಪ್ರದೇಶದ ಹೆಸರು ಮುಗಿಲೆತ್ತರಕ್ಕೆ ಮುಟ್ಟುವಲ್ಲಿ ಅವರೆಲ್ಲ ಶ್ರಮಿಸಲಿ ಅಂತ ಹೇಳಿ ನಾನು ಪ್ರಾರ್ಥನೆ ಮಾಡಿ, ಇವರು ನಮ್ಮ ಭವಿಷ್ಯ, ಈ ಮಕ್ಕಳ ಮುಖಾಂತರ ನಾವು ನಮ್ಮ ಕನಸುಗಳನ್ನ ಸಾಕಾರ ಮಾಡೋಣ ಅಂತಕ್ಕಂಥ ಮಾತನ್ನು ಹೇಳಿ, ಈ ದೇಶದ ಸ್ವಾಭಿಮಾನವನ್ನ, ಈ ದೇಶದ ಭವಿಷ್ಯವನ್ನ, ಈ ದೇಶದ ಕಟ್ಟುವಲ್ಲಿ ನಾವೇನು ಕೊಟ್ಟಿದ್ದೀವಿ, ಈ ದೇಶ ನಮಗೇನು ಕೊಟ್ಟಿದೆ ಅನ್ನೋದಕ್ಕಿಂತ ಈ ದೇಶಕ್ಕೆ ನಾವೇನು ಕೊಟ್ಟಿದ್ದೀವಿ ಅಂತಕ್ಕಂಥ ಚಿಂತನೆಯಿಂದ ನಾವೆಲ್ಲ ಸಾಗೋಣ ಅಂತಕ್ಕಂಥ ಮಾತನ್ನು ಹೇಳಿ, ಇಂಥ ಪವಿತ್ರ ದಿವಸ ನಾವೆಲ್ಲ ಕೂಡಿದೀವಿ. ಅನೇಕ ಜಾತ್ರೆ ಸಂಭ್ರಮಗಳನ್ನ ನಾವು ಆಚರಿಸ್ತೀವಿ. ಆದ್ರೆ ದೇಶದ 2 ಸಂಭ್ರಮಗಳನ್ನ, ಅದು ಆಗಸ್ಟ್ 15, ಜನವರಿ 26, ಒಂದು ಸ್ವತಂತ್ರೋತ್ಸವ,
ಒಂದು ಗಣರಾಜ್ಯೋತ್ಸವ. ಈ 2 ದಿನಗಳನ್ನ ಅತ್ಯಂತ ಪ್ರಾಂಜಲ ಮನಸ್ಸಿನಿಂದ 140 ಕೋಟಿ ಜನ ನಾವೆಲ್ಲರೂ ಒಂದು ಭವಿಷ್ಯದಲ್ಲಿ ನಾವು ಈ ದೇಶವನ್ನು ಕಟ್ತೀವಿ ಅಂತಕ್ಕಂಥ ಸಂಕಲ್ಪವನ್ನು ಮಾಡೋಣ ಅಂತಕ್ಕಂಥ ಮಾತನ್ನು ಹೇಳಿ ತಮ್ಮೆಲ್ಲರಿಗೂ ಇನ್ನೊಮ್ಮೆ ಈ ಗಣರಾಜ್ಯೋತ್ಸವದ ಶುಭಾಶಯಗಳನ್ನ ಕೋರಿ ಇನ್ನೊಮ್ಮೆ ತಮ್ಮೆಲ್ಲರಿಗೂ ವಂದನೆಗಳನ್ನು ಸಲ್ಲಿಸಿ ನನ್ನ 4 ಮಾತು